ಸ್ಕೂಲ್ ವ್ಯಾನ್ನಲ್ಲಿ ಮಕ್ಕಳನ್ನ ಕಳಿಸೋ ಪೋಷಕರು ಎಚ್ಚರ ವಹಿಸಬೇಕು. ಸ್ಕೂಲ್ ವ್ಯಾನ್ನಲ್ಲಿ ಕಳಿಸೋ ಮುನ್ನ ಒಮ್ಮೆ ಯೋಚಿಸಿ. ಕೊಪ್ಪಳದಲ್ಲಿ ಬಹುತೇಕ ಶಾಲಾ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ. ಸ್ಕೂಲ್ ವ್ಯಾನ್ನಲ್ಲಿ ಮಕ್ಕಳನ್ನ ಕಳಿಸುವಂತಹ ಪೋಷಕರು ಯೋಚನೆ ಮಾಡಬೇಕಿದೆ. ಎಷ್ಟು ಎಚ್ಚರಿಕೆ ವಹಿಸಿದ್ರೂ ಕಡಿಮೆನೆ. ಕೊಪ್ಪಳದಲ್ಲಿ ಬಹುತೇಕ ಶಾಲಾ ವಾಹನಗಳಿಗೆ ಇನ್ಶೂರೆನ್ಸ್ ಇಲ್ಲ. ಉಪಲೋಕಾಯುಕ್ತರ ಭೇಟಿ ವೇಳೆ ಖಾಸಗಿ ಶಾಲೆಗಳ ಬಂಡವಾಳ ಬಯಲಾಗಿದೆ. ಪ್ರತಿಷ್ಠಿತ ಶಾಲೆಯ ವಾಹನಗಳೇ ದೋಷಪೂರಿತ ಅನ್ನೋ ಸತ್ಯ ಬಯಲಾಗಿದೆ. ಉಪಲೋಕಾಯುಕ್ತರ ಆದೇಶದ ಮೇರೆಗೆ ಸಾರಿಗೆ ಇಲಾಖೆ ದಾಳಿಯನ್ನ ನಡೆಸಿದೆ. ಒಂದೇ ದಿನದಲ್ಲಿ 98ಕ್ಕೂ ಹೆಚ್ಚು ವಾಹನಗಳನ್ನ ಆರ್ಟಿಒ ಜಪ್ತಿ ಮಾಡಿದೆ. ಗುಜರಿ ಸೇರೋದಕ್ಕೂ ಯೋಗ್ಯವಿಲ್ಲದ ವಾಹನದಲ್ಲಿ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 600ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿದೆ. ಕೊಪ್ಪಳ ಆರ್ಟಿಒ ದಾಳಿಗೆ ಪ್ರತಿಷ್ಠಿತ ಖಾಸಗಿ ಶಾಲೆಯ ಮುಖ್ಯಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ. ಕಾರ್ಯಾಚರಣೆಯಲ್ಲಿ 133 ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಿದೆ. ನೀವು ನಿಮ್ಮ ಮಕ್ಕಳನ್ನ ಶಾಲೆಯ ವಾಹನಗಳಲ್ಲಿ ಕಳಿಸ್ತಾ ಇದ್ದೀರಾ? ಹಾಗಾದ್ರೆ ನೀವು ನಿಜಕ್ಕೂ ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುತೇಕ ಶಾಲಾ ಕಾಲೇಜುಗಳ ವಾಹನಗಳು ಈಗ ಸೀಸ್ ಆಗಿರ್ತಕ್ಕಂಥದ್ದು. ನಾನೀಗ ಏನು ಆರ್ಟಿಒ ಕಚೇರಿ ಆವರಣದಲ್ಲಿ ಇತ್ತೀಚೆಗಷ್ಟೇ ಉಪಲೋಕಾಯುಕ್ತ ವೀರಪ್ಪನವರು ಕೊಪ್ಪಳಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ವಾಹನಗಳೇನು ಖಾಸಗಿ ಶಾಲಾ ಕಾಲೇಜು ವಾಹನಗಳನ್ನು ಅವರು ಪರೀಕ್ಷೆ ಮಾಡಿ ಕೇಳಿದ್ರು. ಆ ಸಂದರ್ಭದಲ್ಲಿ ಅನೇಕ ಶಾಲಾ ಕಾಲೇಜುಗಳವರು ಈ ಒಂದು ವಾಹನಗಳು ಸೀಸ್ ಆಗಿರ್ತಕ್ಕಂಥ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಅಂದ್ರೆ FC ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಇಲ್ಲ, ಮತ್ತೊಂದು ಕಡೆ ಅದು ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, ಇನ್ಸೂರೆನ್ಸ್ ಕೂಡ ಇರದೇ ಇರೋ ಕಾರಣಕ್ಕಾಗಿ ಇದೀಗ 98 ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಬಹುತೇಕ ವಾಹನಗಳಿಗೆ ಇನ್ಸೂರೆನ್ಸ್ ಕೂಡ ಇಲ್ಲ. ಯಾಕಂತಂದ್ರೆ ಅನೇಕ ಸಂದರ್ಭದಲ್ಲಿ ಅಪಘಾತಗಳಾದ್ರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಪರಿಹಾರ ಸಿಗೋದಿಲ್ಲ. ಅಂಥದ್ದೊಂದು ತಪ್ಪನ್ನು ಇದೀಗ ಶಾಲಾ ಕಾಲೇಜಿನವರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಕೂಡ ವಾಹನ ಸೀಸ್ ಮಾಡ್ಕೊಂಡ್ಬಂದು ಆ ಒಂದು ವಾಹನಗಳಲ್ಲಿ ಏನೇನು ನ್ಯೂನತೆಗಳಿವೆ ಅವುಗಳನ್ನ ಸರಿಪಡಿಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಲೈಟ್ ಕೂಡ ಇರದೇ ಇರೋಂಥ ಒಂದಿಷ್ಟು ವಾಹನಗಳು ಇರದೇ ಇರತಕ್ಕಂಥ ದೃಶ್ಯದಲ್ಲಿ ಕಾಣಬಹುದು. ಅಂದ್ರೆ ಲೈಟ್ಗಳು ಕೆಟ್ಟು ಹೋಗಿದ್ದಾವೆ, ಇಂಡಿಕೇಶನ್ ಲೈಟ್ಗಳು. ಆ ಲೈಟ್ಗಳನ್ನು ಕೂಡ ಈಗ ಬದಲಾವಣೆ ಮಾಡುವಂತ ಒಂದು ಕಾರ್ಯವನ್ನ ಮಾಡಿಸುವಂತ ಒಂದು ಕಾರ್ಯವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಆರ್ಟಿಒ ಅಧಿಕಾರಿಗಳು ಕೂಡ ಏನು ಶಾಲಾ ಕಾಲೇಜಿನವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಮಾಡ್ತಾ ಇರೋ ಕಾರಣಕ್ಕಾಗಿ ಇದೀಗ ಅವರೆಲ್ಲ ವಾಹನ ಸೀಸ್ ಮಾಡತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಆರ್ಟಿಒ ಅಧಿಕಾರಿಗಳಿದ್ದಾರೆ. ಸರ್, ಈಗ ಎಷ್ಟು ವಾಹನಗಳನ್ನ ಸೀಸ್ ಮಾಡಿದಿರಿ, ಯಾವ ಕಾರಣಕ್ಕಾಗೆಲ್ಲ ಮಾಡಿದಿರಿ, ಏನು ಅಂತ ಸರ್? ತಮಗೆಲ್ಲ ಗೊತ್ತಿದೆ, ಶಾಲಾ ವಾಹನಗಳು ಅಂತ ಹೇಳಿದರೆ ತುಂಬ ಸೂಕ್ಷ್ಮವಾದಂಥದ್ದು. ಏಕೆಂದರೆ ಶಾಲಾ ಮಕ್ಕಳುಗಳನ್ನ ನಾವು ಕ್ಯಾರಿ ಮಾಡುವಂಥ ವಾಹನಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ತುಂಬ ಒಂದು ಭವಿಷ್ಯವನ್ನು ಇರುವಂಥ ಮಕ್ಕಳು. ಅವರು ಜೀವಹಾನಿ ಆಗದಂತೆ ಅವಳನ್ನ ತುಂಬ ಸುರಕ್ಷತೆಯಿಂದ ಕರ್ಕೊಂಡು ಹೋಗಬೇಕಾದಂಥ ಒಂದು ಜವಾಬ್ದಾರಿ ಶಾಲಾ ವಾಹನಗಳಿರುತ್ತೆ. ಈಗೆಲ್ಲ ತಾವೆಲ್ಲ ನೋಡ್ತಾ ಇರುವಾಗೆ ಇಲ್ಲಿ ಸಾಕಷ್ಟು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಒಂದು ವಿಶೇಷ ತಪಾಸಣಾ ಕಾರ್ಯವನ್ನು ನಡೆಸಿದ್ವಿ. ಆಗ ಸಾಕಷ್ಟು ವಾಹನಗಳು FC ಇಲ್ಲದೆ ಇರುವಂಥದ್ದು, ಡಾಕ್ಯುಮೆಂಟ್ಸು ಫೀಸ್ ಕಟ್ಟದೇ ಇರುವಂಥದ್ದು, ಇನ್ಸೂರೆನ್ಸ್ ಇಲ್ಲದೆ ಇರುವಂಥದ್ದು ಸಾಕಷ್ಟು ವಾಹನಗಳು ಸುಮಾರು ಹತ್ತತ್ರ ಒಂದು 98 ವೆಹಿಕಲ್ಗೆ ನಾವು ಒಂದು ಪರಿಶೀಲನೆ ಮಾಡಿ ಅದರಲ್ಲಿ ಸರಿ ಇಲ್ಲದಂಥ ವೆಹಿಕಲ್ಗಳೆಲ್ಲ ನಾವು ನಮ್ಮ ಆಫೀಸಲ್ಲಿ ತಂದು ವಶಪಡಿಸ್ಕೊಂಡ್ವಿ. ಹಾಗೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೂಡ ಕೆಲವು ವಾಹನಗಳನ್ನು ನಾವು ಈಗ ವಶಪಡಿಸ್ಕೊಂಡಿದ್ದೀವಿ. ಇನ್ನೂ ಕೆಲವು ವಾಹನಗಳಿಗೆ ಪ್ರಕರಣ ದಾಖಲೆ ಮಾಡಿ ಅವನ್ನು ಬಿಟ್ಟಿದ್ದೀವಿ. ಮತ್ತು ಯಾವ ವೆಹಿಕಲ್ಗಳಲ್ಲಿ ತಂದ ನಂತರ ಅವು ಯಾರು ಟ್ಯಾಕ್ಸ್ ಕಟ್ಟಿದ್ರು, FC ಮಾಡಿಸ್ಕೊಂಡ್ರು, ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರು ಅಂಥವನ್ನು ಪರಿಶೀಲನೆ ಮಾಡಿ ಅಂಥ ವಾಹನಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಸರಿ, ತಾವೇನು ಹೇಳ್ತೀರಂತ ಸರ್ ಶಾಲಾ ಮಾಲೀಕರಿಗೆ ತಾವೇನು ಹೇಳ್ತೀರಂತ ಸರ್? ಶಾಲಾ ಸಂಸ್ಥೆಯ ನನ್ನ ಮುಖ್ಯಸ್ಥರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ತಮ್ಮ ವಾಹನಗಳು ಅತ್ಯಂತ ಜವಾಬ್ದಾರಿಯುತ ಕೆಲಸವನ್ನು ಮಾಡುವಂಥ ವಾಹನಗಳು. ಶಾಲಾ ಮಕ್ಕಳುಗಳನ್ನ ಶಾಲೆ ಕರ್ಕೊಂಬರ್ದು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮುಂಚಿತವಾಗಿ ತಮ್ಮ ವಾಹನಗಳು ಪ್ರತಿಯೊಂದು ವಾಹನಕ್ಕೆ RC ಇರ್ಬೋದು, FC ಇರ್ಬೋದು, ಇನ್ಸೂರೆನ್ಸು, ಪರ್ಮಿಟ್ಟು, ಎಮಿಷನ್ನು, ಟ್ಯಾಕ್ಸು ಮತ್ತು ಡ್ರೈವರ್ದು ಡ್ರೈವಿಂಗ್ ಲೈಸೆನ್ಸ್ ಏನು ದಾಖಲಾತಿಗಳಿವೆ ಅವನ್ನು ದಯಮಾಡಿ ನೀವು ಚೆಕ್ ಮಾಡ್ತಾ ಇರಬೇಕು. ಡ್ರೈವರ್ ಮುಂದೆ ಒಂದು ನಾವು ಯಾವ ರೀತಿ ಒಂದು ಫೋಟೋ ಇಟ್ಕೊಂಡಿರ್ತೀವಿ ಆ ರೀತಿ ದಾಖಲಾತಿಗಳ ಒಂದು ಚಾರ್ಟ್ ಇಟ್ಕೊಂಡು ಯಾವ ವಾಹನಗಳದ್ದು ಯಾವ್ಯಾವ ದಾಖಲಾತಿ ಅವಧಿ ಮುಗಿತಾ ಇದೆ ಅನ್ನೋದನ್ನು ನೋಡಿಕೊಂಡು ತಕ್ಷಣವೇ ಅದನ್ನು ಸಂಸ್ಥೆಗೆ ತಿಳಿಸಿದ್ರೆ ಅವರು ಬೇಗ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಡ್ರೈವರ್ಗಳಿಗೂ ತಿಳಿಸ್ಬೇಕು. ತಾವು ಕೂಡ ಒಂದು ವೆಹಿಕಲ್ ಇನ್ಚಾರ್ಜು ಮತ್ತು ಈಗ ಎಲ್ಲ ಶಾಲೆನಲ್ಲೂ ಒಂದು ಈ ಸಾರಿಗೆ ಅಥವಾ ಟ್ರಾನ್ಸ್ಪೋರ್ಟ್ ಕಮಿಟಿ ಅಂತ ಇರುತ್ತೆ. ಅವರು ಇಂಥ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಿದರೆ ಬಹುಶಃ ಈಗ ನಮ್ಮ ಕಚೇರಿನಲ್ಲಿ ಎಷ್ಟು ವಾಹನಗಳು ಬಂದು ನಿಂತಿವೆ ಇಂಥ ಸಂದರ್ಭ ಬರೋದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲ ಶಾಲಾ ವಾಹನ ಮಾಲೀಕರು ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಕೋರ್ಕೊಳ್ತೇನೆ. ಇದಿಷ್ಟು ಲೋಕಾಯುಕ್ತರ ಮಾತ್ರ. ಏನಂತಂದ್ರೆ ಒಂದ್ ಕಡೆ ಶಾಲೆಯವರು ತಮ್ಮ ಪ್ರತಿಯೊಬ್ಬ ಮಕ್ಕಳಿಂದ ಕೂಡ ಶಾಲಾ ವಾಹನ ಫೀಸನ್ನು ತೆಗೆದುಕೊಳ್ತಾರೆ. ಆದರೆ ಅದಾದ ಬಳಿಕ ಅವರು ಏನೋ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಜೊತೆಗೆ ಇನ್ಸೂರೆನ್ಸ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಶಾಲಾ ಮಾಲೀಕರು ಸಮಸ್ಯೆಯನ್ನ ಮಾಡಬಾರ್ದು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಜೀವನ ಬಹಳ ಅತ್ಯಂತ ಅಮೂಲ್ಯವಾದಂತಹ ಒಂದು ಮಾತನ್ನ ಆರ್ಟಿಒ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಲಗರೇಶ, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.